ರಾಜಕೀಯದಲ್ಲಿ ಮಧ್ಯರಾತ್ರಿಯ ಸಭೆಗಳು ಎಂದಿಗೂ ಕೇವಲ ಸೌಜನ್ಯದ ಸಭೆಗಳಾಗಿರೋದಿಲ್ಲ ಮತ್ತು ಅಂತಹ ಸಭೆಗಳು ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದವು. ಜುಲೈ 14ರ ರಾತ್ರಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಅಧಿಕೃತ ನಿವಾಸಕ್ಕೆ ಒಬ್ಬರ ಬೆನ್ನಲ್ಲೊಬ್ಬರು ನಾಯಕರು ಬಂದರು. ಮೊದಲು ಎನ್ಸಿಪಿ ಶರದ್ ಪವಾರ್ ಬಣದ ರಾಜ್ಯಾಧ್ಯಕ್ಷ ಜಯಂತ್ ಪಾಟೀಲ್ ಅವರು ಫಡ್ನವೀಸ್ ಜೊತೆ ಸಭೆ ನಡೆಸಿದ್ರು. ಅದಾದ ಬಳಿಕ ಎನ್ಸಿಪಿ ಅಜಿತ್ ಪವಾರ್ ಬಣದ ಪ್ರಮುಖರಾದ ಪ್ರಫುಲ್ ಪಟೇಲ್ ಮತ್ತು ಸುನಿಲ್ ತತ್ಕರೆ ಕೂಡ ಫಡ್ನವೀಸ್ ಅವರನ್ನ ಭೇಟಿಯಾದರು ಮತ್ತು ಆ ಸಭೆಗಳು ಒಂದು ಒಪ್ಪಂದದ ಆರಂಭ ಅಥವಾ ರಾಜಕೀಯ ತಿರುವೊಂದಕ್ಕೆ ಮುನ್ನುಡಿಯಾಗಿತ್ತು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸುನೇತ್ರಾ ಪವಾರ್ ಅವರಿಗೆ ದೊಡ್ಡ ಹೊಡೆತ ಬಿದ್ದಂತೆ ತೋರುತ್ತೆ. ಜುಲೈ 15ರ ಬೆಳಿಗ್ಗೆ ಸುದ್ದಿ ತಿಳಿದಾಗ ಅವರು ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಕೇಳಿದ್ರು. ತಮಗೆ ತಿಳಿಸದೆ ಮುಖ್ಯಮಂತ್ರಿಯನ್ನ ಭೇಟಿ ಮಾಡೋಕೆ ಹೋಗಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಬಹುಶಃ ಎನ್ಸಿಪಿಯ ವಿಲೀನವೇ ಕಾರಣವಾಗಿರಬಹುದು. ಆದರೆ ಪುನರೇಕೀಕರಣದ ಬಗ್ಗೆ ಚರ್ಚಿಸಲಾಗ್ತಿರುವ ಎನ್ಸಿಪಿಯ ಒಳಗೆ ಒಂದು ಬಣ ಇನ್ನೊಂದು ಬಣವನ್ನ ಬಿಟ್ಟು ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸ್ತಾ ಇಲ್ಲ. ಅವುಗಳ ಯಾವುದೇ ನಾಯಕರು ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾ ಇಲ್ಲ. ಅಜಿತ್ ಪವಾರ್ ಬಣದೊಳಗೆ ಎಲ್ಲವೂ ರಹಸ್ಯವಾಗಿದೆ. ಆದರೆ ಹೊರಗೆ ವಿಲೀನ ಮಾತುಕತೆಗಳು ನಡೀತಿವೆ. ಎರಡು ಬಣಗಳು ಒಂದಾಗಬೇಕು ಎಂಬ ಪ್ರಸ್ತಾಪ ದೆಹಲಿಯಿಂದ ಬಂದಿದೆ ಅಂತ ಹೇಳಲಾಗ್ತಿದೆ. ಅವು ಬಿಜೆಪಿಯೊಂದಿಗೆ ವಿಲೀನಗೊಳ್ಳಬಾರದು, ತಮ್ಮ ಪಕ್ಷ ಮತ್ತು ಚಿಹ್ನೆ ಉಳಿಸ್ಕೊಳ್ಬೇಕು ಮತ್ತು ಈ ಸಂಯುಕ್ತ ಎನ್ಸಿಪಿ ಎನ್ಡಿಎ ಭಾಗವಾಗಬೇಕು ಅನ್ನೋ ಸೂತ್ರ ಸಿದ್ಧವಾದಂತಿದೆ. ಇದಕ್ಕೆ ಪ್ರತಿಯಾಗಿ ಕೇಂದ್ರದಲ್ಲಿ 2 ಕ್ಯಾಬಿನೆಟ್ ಸ್ಥಾನಗಳನ್ನ ನೀಡಬಹುದು ಎನ್ನಲಾಗಿದೆ. ಒಂದು ಶರದ್ ಪವಾರ್ ಬಣವನ್ನ ಸಮಾಧಾನ ಪಡಿಸುವುದಕ್ಕಾಗಿ ಮತ್ತು ಇನ್ನೊಂದು ಸುನೇತ್ರಾ ಪವಾರ್ ಅವರ ಬಣಕ್ಕೆ. ಆದ್ರೆ ಇಲ್ಲಿ ಸಮಸ್ಯೆಗಳಿವೆ. ವಿಲೀನದ ನಂತರ ಸುನೇತ್ರಾ ಪವಾರ್ ಅವರು ಎನ್ಸಿಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆಯನ್ನು ಉಳಿಸ್ಕೊಳ್ಳೋಕೆ ಬಯಸ್ತಾರೆ. ದಿವಂಗತ ಅಜಿತ್ ಪವಾರ್ ಅವರು ಹೊಂದಿದ್ದ ಮಹಾರಾಷ್ಟ್ರ ಹಣಕಾಸು ಖಾತೆಯನ್ನು ಕೂಡ ಅವರಿಗೆ ಮರಳಿ ನೀಡಬೇಕು ಅನ್ನೋದು ಮತ್ತೊಂದು ಬೇಡಿಕೆ ಎನ್ನಲಾಗಿದೆ. ಅವರ ಮಗ ಪಾರ್ಥ್ ಪವಾರ್ ಅವರಿಗೆ ಕೇಂದ್ರದಲ್ಲಿ ಸ್ಥಾನ ನೀಡಲಾಗ್ತಿದೆ. ಮತ್ತೊಂದು ಕಡೆ ಸುನಿಲ್ ತತ್ಕರೆ, ಪ್ರಫುಲ್ ಪಟೇಲ್ ಮತ್ತು ಛಗನ್ ಭುಜ್ಬಲ್ ಅವರಂತಹ ಹಳೆಯ ನಾಯಕರು ಎಲ್ಲವನ್ನೂ ಕುಟುಂಬಕ್ಕೆ ಹಸ್ತಾಂತರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಮೂರನೇದಾಗಿ ಶರದ್ ಪವಾರ್ ಅವರ ಪಾಳೆಯ ನಾವು ಪಕ್ಷ ಸ್ಥಾಪಿಸಿರುವಾಗ ವಿಲೀನವಾಗೋದಾದ್ರೆ ಅಧ್ಯಕ್ಷ ಹುದ್ದೆಯನ್ನ ಈಗಾಗಲೇ ಹೇಗೆ ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ ಮಾಡಬಹುದು. ವರದಿಯ ಪ್ರಕಾರ ಎನ್ಸಿಪಿಯ ಸಂಭಾವ್ಯ ವಿಲೀನದ ಬಗ್ಗೆ ಮೋದಿ ಸರ್ಕಾರ ಹೆಚ್ಚಿನ ಆಸಕ್ತಿ ವಹಿಸ್ತಾ ಇದೆ. ಕಾರಣ ಸ್ಪಷ್ಟ. ಡಿಲಿಮಿಟೇಷನ್ ಮಸೂದೆ ಅಂಗೀಕರಿಸಲು ಅಗತ್ಯವಿರುವ ಸಂಸದೀಯ ಅಂಕಗಣಿತ ಅಂತಂದ್ರೆ 3/2 ಬಹುಮತ. ಟಿಎಂಸಿ ಮತ್ತು ಉದ್ಧವ್ ಠಾಕ್ರೆ ನೇತೃತ್ವದ ಬಂಡಾಯ ಸಂಸದರು ಸೇರಿದ ನಂತರವೂ ಎನ್ಡಿಎ ಬಲ 319 ಆಗುತ್ತೆ. 360 ಮುಟ್ಟಲು ಇನ್ನೂ ಸಂಸದರು ಬೇಕು. ಹಾಗಾಗಿ ಶರದ್ ಪವಾರ್ ಬಣದ 8 ಸಂಸದರು ಎನ್ಡಿಎಗೆ ಸೇರಿದ್ರೆ ಈ ಸಂಖ್ಯೆ 327 ತಲುಪಬಹುದು. 22 ಸಂಸದರನ್ನ ಹೊಂದಿರುವ ಡಿಎಂಕೆಯನ್ನ ಬೆಂಬಲಕ್ಕಾಗಿ ಒಲಿಸಬಹುದು. ಆಗ ದಾರಿ ಸುಲಭವಾಗುತ್ತೆ. ಕೆಲವು ಪಕ್ಷಗಳ ಬೆಂಬಲದೊಂದಿಗೆ ಈ ಅಂತರವನ್ನ ಕಡಿಮೆ ಮಾಡಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಎನ್ಸಿಪಿ ಶರದ್ ಪವಾರ್ ಗುಂಪು ಮತ್ತು ಎನ್ಸಿಪಿ ಅಜಿತ್ ಪವಾರ್ ಗುಂಪು ಒಗ್ಗೂಡಿ ಒಂದೇ ಪಕ್ಷವಾದ್ರೆ ಅದರ ಬಗ್ಗೆ ನಿಲುವು ತೆಗೆದುಕೊಳ್ಳಬಹುದು ಅಂತ ಎನ್ಸಿಪಿಗೆ ಬಿಜೆಪಿ ಹೇಳಿದೆ. ಯಾವುದೇ ಪಕ್ಷ ಬಿಜೆಪಿಯೊಂದಿಗೆ ವಿಲೀನಗೊಳ್ಳೋದನ್ನ ಈಗ ಬಯಸಲಾಗ್ತಿಲ್ಲ ಅನ್ನೋದನ್ನ ಗಮನಿಸಬೇಕು. ಇದಕ್ಕೆ ಕಾರಣಗಳಿವೆ. ಮೊದಲನೇದಾಗಿ ಬಿಜೆಪಿಯ ಒಳಗೆ ಈಗಾಗಲೇ ಗೊಣಗಾಟಗಳಿವೆ. ಹೊರಗಿನವರು ಬಂದು ಎಲ್ಲ ಅಧಿಕಾರ ಸ್ಥಾನಗಳನ್ನು ಪಡೆದುಕೊಳ್ತಿದ್ದಾರೆ ಅನ್ನೋ ಅಸಮಾಧಾನವನ್ನ ಮೂಲ ನಾಯಕರು ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಎನ್ಸಿಪಿ ಮಹಾರಾಷ್ಟ್ರದಲ್ಲಿ ಒಂದು ಮತ ಬ್ಯಾಂಕ್ ಅನ್ನ ಹೊಂದಿದೆ. ಅದು ಬ್ರಾಹ್ಮಣೇತರ ಮತ ಅಥವಾ ಮರಾಠ ಮತ ಬ್ಯಾಂಕ್. ಅದು ಬಿಜೆಪಿಯೊಂದಿಗೆ ವಿಲೀನಗೊಂಡ್ರೆ ಆ ಮತ ಬ್ಯಾಂಕ್ ಇಲ್ಲವಾಗುತ್ತೆ. ಆದ್ರೆ ಎನ್ಸಿಪಿ ತನ್ನ ಪ್ರತ್ಯೇಕ ಗುರುತನ್ನ ಉಳಿಸ್ಕೊಂಡ್ರೆ ಅದು ಆ ಮತಗಳನ್ನು ಕೂಡ ಉಳಿಸ್ಕೊಳ್ಬಹುದು. ಆದ್ರಿಂದಾನೇ ಬಿಜೆಪಿ ಅವರಿಗೆ ಒಟ್ಟಾಗುವಂತೆ ಹೇಳ್ತಾ ಇದೆ ಮತ್ತು 2 ಕ್ಯಾಬಿನೆಟ್ ಹುದ್ದೆಗಳನ್ನ ನೀಡುವ ಪ್ರಸ್ತಾಪ ಮುಂದಿಟ್ಟಿದೆ. ಆದ್ರೆ ಈ ಪ್ರಸ್ತಾಪವನ್ನ ಕಾರ್ಯಗತಗೊಳಿಸೋದು ಸುಲಭ ಇಲ್ಲ. ಯಾಕಂದ್ರೆ ಷರತ್ತುಗಳ ವಿಷಯಕ್ಕೆ ಬಂದಾಗ 2 ಶಿಬಿರಗಳಲ್ಲಿ ಗೊಂದಲ ಇದೆ. ಒಂದು ಕಡೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಸುನೇತ್ರಾ ಪವಾರ್ ಮತ್ತು ಅವರ ಪುತ್ರರಾದ ಪಾರ್ಥ್ ಮತ್ತು ಜೈ ಇದ್ದಾರೆ. ಅಜಿತ್ ಪವಾರ್ ಅವರ ಮರಣದ ನಂತರ ಈ ಕುಟುಂಬ ಪಕ್ಷ ಮತ್ತು ಸರ್ಕಾರದ ಮೇಲೆ ನಿಯಂತ್ರಣ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸಿತು. ಸುನೇತ್ರಾ ಉಪಮುಖ್ಯಮಂತ್ರಿ ಆದ್ರು ಮತ್ತು ನಂತರ ಎನ್ಸಿಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ ಪಕ್ಷದ ಹಿರಿಯ ನಾಯಕರು ನಿರ್ಧಾರಗಳನ್ನ ಕಿರಿದಾದ ವಲಯದ ಒಳಗೆ ತೆಗೆದುಕೊಳ್ಳಲಾಗ್ತಿದೆ ಮತ್ತು ಪಾರ್ಥ್ ಪವಾರ್ ಅವರ ಪ್ರಭಾವ ಹೆಚ್ಚುತ್ತಿದೆ ಅಂತ ಭಾವಿಸತೊಡಗಿದ್ರು. ಪರಿಣಾಮವಾಗಿ ರಾಷ್ಟ್ರೀಯ ಕಾರ್ಯದರ್ಶಿ ಸಚ್ಚಿದಾನಂದ ಸಿಂಗ್ ಅವರು ಸುನೇತ್ರಾ ಪವಾರ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸುವ ಪ್ರಕ್ರಿಯೆಯನ್ನ ಲೀಗಲ್ ನೋಟಿಸ್ ಮೂಲಕ ಪ್ರಶ್ನಿಸಿದ್ರು. ಪಕ್ಷದ ಸಂವಿಧಾನ ಮತ್ತು ಸ್ಥಾಪಿತ ಕಾರ್ಯವಿಧಾನಗಳನ್ನು ಅನುಸರಿಸಲಾಗಿಲ್ಲ ಅಂತ ಆರೋಪಿಸಿದ್ರು. ಪ್ರಫುಲ್ ಪಟೇಲ್ ಕೂಡ ಪಕ್ಷದ ನಿರ್ಧಾರವನ್ನ ಪ್ರಶ್ನಿಸಿದ್ರು. ಆದರೆ ಸುನೇತ್ರಾ ಪವಾರ್ ಪಾಳಿಯ ನೋಟಿಸ್ ಅನ್ನ ಆಧಾರ ರಹಿತ ಅಂತ ಕರೆದಿದೆ ಮತ್ತು ಪ್ರತಿಕ್ರಿಯಿಸದೇ ಇರೋಕೆ ನಿರ್ಧರಿಸಿದೆ. ಆದರೆ ಸಮಸ್ಯೆ ಕೇವಲ ನೋಟಿಸ್ ಅಲ್ಲ. ಸಂಸ್ಥೆಯ ಒಳಗಿನ ಹಲವಾರು ಪ್ರಮುಖ ಹುದ್ದೆಗಳು ಖಾಲಿಯಾಗಿವೆ. ಯುವ ಮತ್ತು ಮಹಿಳಾ ವಿಭಾಗಗಳು ಅಧ್ಯಕ್ಷರಿಲ್ಲದೆ ಉಳಿದಿವೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಹೊಸ ನೇಮಕಾತಿಗಳು ಸ್ಥಗಿತಗೊಂಡಿವೆ ಮತ್ತು ಎನ್ಸಿಪಿಗೆ ವಹಿಸಲಾಗಿತ್ತು ಅಂತ ವರದಿಯಾಗಿದ್ದ ಹಣಕಾಸು ಖಾತೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಬಳಿನೇ ಉಳಿದಿದೆ. ಈ ಜಗಳದ ನಡುವೆ ಜುಲೈ 14ರ ರಾತ್ರಿ ಫಡ್ನವೀಸ್ ಜೊತೆಗಿನ ಮಧ್ಯರಾತ್ರಿ ಸಭೆಗಳು ನಡೆದಿವೆ. ಮರುದಿನ ಬೆಳಿಗ್ಗೆ ಸುನೇತ್ರಾ ರಾಜ್ಯಾಧ್ಯಕ್ಷ ಸುನಿಲ್ ತತ್ಕರೆ ಅವರನ್ನ ಕರೆಸಿ ಇದರ ಬಗ್ಗೆ ಪ್ರಶ್ನಿಸಿದ್ದಾರೆ. ತತ್ಕರೆ, ಶರದ್ ಪವಾರ್ ಬಣ ಡಿಲಿಮಿಟೇಷನ್ ಮಸೂದೆ ಬೆಂಬಲಿಸಲಿದೆ ಅಂತ ನಾವು ಕೇಳಿದ್ವಿ. ಯಾವುದೇ ತಪ್ಪು ಸಂವಹನ ತಪ್ಪಿಸೋಕೆ ನಾವು
ನಾವು ಸಿಎಂ ದೇವೇಂದ್ರ ಫಡ್ನವೀಸ್ ಅವರಿಗೆ ಸ್ಪಷ್ಟಪಡಿಸೋಕೆ ಹೋಗಿದ್ವಿ ಅಂತ ಹೇಳಿದ್ರು. ಆದ್ರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ತಮಗೆ ಮೊದಲೇ ತಿಳಿಸಬೇಕಿತ್ತಲ್ವಾ ಅನ್ನೋ ಸುನೇತ್ರಾ ಪವಾರ್ ಅವರ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಸುನೇತ್ರಾ ಅವರಿಗೆ ತತ್ಕರೆ ಅವರ ಪ್ರತಿಕ್ರಿಯೆ ಏನು ಅನ್ನೋದು ಸ್ಪಷ್ಟವಾಗಿಲ್ಲ. ಆದ್ರೆ ಸುನೇತ್ರಾ ಪವಾರ್ ಜೊತೆ ಯಾವುದೇ ಅಸಮಾಧಾನ ಅಥವಾ ಬಿರುಕಿಲ್ಲ ಅಂತ ಅವರು ಹೇಳಿದ್ದಾರೆ. ಅದಾದ ನಂತರ ಅವರು ಮತ್ತೊಂದು ಸಾರ್ವಜನಿಕ ಹೇಳಿಕೆ ನೀಡಿದ್ರು. ಅಜಿತ್ ಪವಾರ್ ಜೀವಂತವಾಗಿದ್ದಾಗ ಎರಡೂ ಪಕ್ಷಗಳನ್ನ ವಿಲೀನಗೊಳಿಸುವ ಚರ್ಚೆಗಳು ನಡೀತಿದ್ವು ಅಂತ ತತ್ಕರೆ ಹೇಳಿದ್ರು. ಮತ್ತವರು ಜೀವಂತವಾಗಿದ್ರೆ ನಾವು ಅವರ ನಿರ್ಧಾರವನ್ನ ಬೆಂಬಲಿಸ್ತಾ ಇದ್ವಿ. ಅವರ ಮರಣದ ನಂತರ ಶರದ್ ಪವಾರ್ ಬಣ ಮಾತುಕತೆ ಮುಗಿದಿದೆ ಅಂತ ಘೋಷಿಸಿತು. ಮಾತುಕತೆ ಪುನರಾರಂಭ ಆದ್ರೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಾಗಿ ಹೇಳಿದ್ರು. ಆ ಮೂಲಕ ತತ್ಕರೆ ಜಾಣತನದಿಂದ ಚೆಂಡನ್ನ ಶರದ್ ಪವಾರ್ ಅವರ ಅಂಗಳಕ್ಕೆ ಹಾಕಿದ್ರು. ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿನ ಹಿಂದಿನ ವರದಿನೂ ಇದನ್ನೇ ದೃಢಪಡಿಸುತ್ತೆ. ಜನವರಿ 28ರಂದು ಅಜಿತ್ ಪವಾರ್ ನಿಧನರಾದ್ರು ಅಂತ ನಮಗೆ ತಿಳಿದಿದೆ. ವಾಸ್ತವವಾಗಿ ಎರಡೂ ಬಣಗಳ ವಿಲೀನದ ಅಧಿಕೃತ ಘೋಷಣೆ ಫೆಬ್ರವರಿ 8ರಂದು ನಡೀಬೇಕಿತ್ತು. ಜಿಲ್ಲಾ ಪರಿಷತ್ ಚುನಾವಣೆಯ ಫಲಿತಾಂಶಗಳ ನಂತರ ವೇದಿಕೆ ಸಿದ್ಧವಾಗ್ತಿತ್ತು ಅಂತ ಹಿಂದಿನ ವರದಿಗಳು ಹೇಳಿವೆ. ಆದರೆ ಜನವರಿ 28ರಂದು ಅಜಿತ್ ಪವಾರ್ ನಿಧನರಾದ್ರು. ಈಗ ಅಜಿತ್ ಪವಾರ್ ಅವರ ಬಣದಲ್ಲಿ ಒಂದ್ ಕಡೆ ಹಳೆಯ ಕಾಲದ ನಾಯಕರು ಮಧ್ಯರಾತ್ರಿಯಲ್ಲಿ ಮುಖ್ಯಮಂತ್ರಿಯನ್ನ ಭೇಟಿಯಾಗ್ತಿದ್ದಾರೆ. ಇನ್ನೊಂದ್ ಕಡೆ ಅಜಿತ್ ಪವಾರ್ ಪುತ್ರನಿಗೆ ಕೇಂದ್ರದಲ್ಲಿ ಸ್ಥಾನ ಸಿಗುವಂತಾಗಲು ಲಾಬಿ ಮಾಡಲಾಗ್ತಿದೆ. ಇನ್ನು ಶರದ್ ಪವಾರ್ ಬಣದ ವಿಷಯ ಏನು ಅನ್ನೋದು ಮುಖ್ಯ. ಅದರ ಬಗ್ಗೆ ಮಹಾರಾಷ್ಟ್ರ ಬಿಜೆಪಿ ಮೌನವಾಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಶರದ್ ಪವಾರ್ ಅಚ್ಚರಿಯ ನಡೆಯನ್ನ ಅರ್ಥ ಮಾಡ್ಕೊಳ್ಳೋದು ಅತ್ಯಂತ ಅನುಭವಿಗಳಿಗೂ ಅಸಾಧ್ಯ ಅಂತ ಫಡ್ನವೀಸ್ ತಿಳಿದಿರೋದ್ರಿಂದ ಅವರು ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಶರದ್ ಪವಾರ್ ಅವರಿಗೆ ಬಹಳ ಹತ್ರ ಇರುವ ನಾಯಕರೊಬ್ಬರು ಅವರ ತಂತ್ರವನ್ನ ಅರ್ಥ ಮಾಡ್ಕೊಳ್ಳೋದು ಬಹುತೇಕ ಅಸಾಧ್ಯ ಎಂದಿದ್ದಾರೆ. ಅವರು ಯಾವಾಗ ಏನ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದು ಅವರಿಗೆ ಮಾತ್ರ ತಿಳಿದಿದೆ. 2014ರಲ್ಲಿ ಶಿವಸೇನೆ ಮತ್ತು ಬಿಜೆಪಿ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ವು. ಚುನಾವಣೆಗಳ ನಂತರ ಶರದ್ ಪವಾರ್ ಅವರ ಆಗಿನ ಏಕೀಕೃತ ಎನ್ಸಿಪಿ ಬಿಜೆಪಿಗೆ ಬೇಷರತ್ ಬೆಂಬಲ ಘೋಷಣೆ ಮಾಡಿತು. ಫಡ್ನವೀಸ್ ಸುಲಭವಾಗಿ ವಿಶ್ವಾಸ ಮತ ಗೆದ್ರು. ನಂತರ ಪವಾರ್ ಸ್ವತಃ ಈ ಬೆಂಬಲ ಶಿವಸೇನೆಯನ್ನ ಪ್ರತ್ಯೇಕಿಸಲು ಕೇವಲ ರಾಜಕೀಯ ತಂತ್ರವಾಗಿದೆ ಅಂತ ಒಪ್ಕೊಂಡ್ರು. 2019ರಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತು ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡೋಕೆ ಪವಾರ್ ಬದ್ಧ ವೈರಿಗಳಾದ ಶಿವಸೇನೆ, ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಜೊತೆಗೂಡಿ ಮಹಾವಿಕಾಸ್ ಅಘಾಡಿ ರಚಿಸಿದ್ರು. ಆ ಸಮಯದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ವಿಭಜನೆ ಆಗಿರಲಿಲ್ಲ. ಹೀಗೆ ಪವಾರ್ ಅವರ ರಾಜಕೀಯ ಬಹಳ ಬಾರಿ ಎಲ್ಲರ ನಿದ್ದೆಗೆಡಿಸುವ ಹಾಗಿರುತ್ತೆ. ಇದೆಲ್ಲದರ ನಡುವೆನೆ ಸುಪ್ರಿಯಾ ಸುಳೆ ತಮ್ಮ ಪಕ್ಷ ಎನ್ಡಿಎ ಜೊತೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಡಿಲಿಮಿಟೇಷನ್ ಮಸೂದೆಯಲ್ಲಿನ 50% ಷರತ್ತನ್ನ ಪೂರೈಸಿದ್ರೆ, ಅಂದ್ರೆ ಪ್ರತಿ ರಾಜ್ಯದಲ್ಲಿ ಸ್ಥಾನಗಳ ಸಂಖ್ಯೆ ಅಷ್ಟೇ ಹೆಚ್ಚಾದ್ರೆ ಮಸೂದೆಯನ್ನ ಬೆಂಬಲಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕೆ ದೇವೇಂದ್ರ ಫಡ್ನವೀಸ್ ಕಾಯ್ತಿದ್ದಾರೆ. ಬಿಜೆಪಿ ಸಂಖ್ಯಾಬಲವನ್ನ ಲೆಕ್ಕ ಹಾಕ್ತಿದೆ. ಎನ್ಸಿಪಿ ಎರಡೂ ಬಣಗಳು ತಮ್ಮ ಸ್ಥಾನಗಳನ್ನ ಎಣಿಸ್ತಿವೆ ಮತ್ತು ಶರದ್ ಪವಾರ್ ಮೌನವಾಗಿದ್ದಾರೆ. ಮತ್ತು ಅವರ ಮೌನನೇ ಒಂದು ಹೇಳಿಕೆಯಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಕೆಲವೊಮ್ಮೆ ಎಲ್ಲರ ಹೇಳಿಕೆಗಳು ಸೇರಿದ್ರು ಶರದ್ ಪವಾರ್ ಅವರ ಮೌನದಷ್ಟು ಸುದ್ದಿ ಆಗೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.